ನಗರದ ಗದ್ದಲದಿಂದ ದೂರವಿರುವ ಹಳೆಯ ಬಾಡಿಗೆ ಮನೆಗೆ ವಿಕ್ರಮ್ ಶಿಫ್ಟ್ ಆಗುತ್ತಾನೆ. ಆ ಮನೆ ತುಂಬಾ ಪುರಾತನವಾದರೂ ಭವ್ಯವಾಗಿದೆ. ಹಾಲ್ನಲ್ಲಿರುವ ಒಂದು ಬೃಹತ್ ಗಾತ್ರದ ಆಂಟಿಕ್ ಕನ್ನಡಿಯನ್ನು ನೋಡಿ ವಿಕ್ರಮ್ ತಕ್ಷಣವೇ ಆಕರ್ಷಿತನಾಗುತ್ತಾನೆ. ಅಂದು ರಾತ್ರಿ ಮಲಗಿದ್ದಾಗ ಏನೋ ಎಳೆದಂತ ವಿಚಿತ್ರ ಶಬ್ದ ಕೇಳಿಸುತ್ತದೆ. ಎಚ್ಚರಗೊಂಡು ನೋಡಿದಾಗ ಕನ್ನಡಿಯ ಮೇಲೆ ರಕ್ತದಲ್ಲಿ ನನ್ನನ್ನು ಬಿಡುಗಡೆ ಮಾಡು ಎಂದು ಬರೆದಂತೆ ಭಾಸವಾಗುತ್ತದೆ. ಆದರೆ ಲೈಟ್ ಹಾಕಿದಾಗ ಅಲ್ಲಿ ಏನೂ ಇರುವುದಿಲ್ಲ. ಮಧ್ಯರಾತ್ರಿ 1 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ. ಮರುದಿನ ವಿಕ್ರಮ್ ಆ ಮನೆಯ ಹಿಂದಿನ ಮಾಲೀಕನ ಬಗ್ಗೆ ವಿಚಾರಿಸಿದಾಗ ಒಂದು ಭಯಾನಕ ಸತ್ಯ ತಿಳಿಯುತ್ತದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಒಬ್ಬಳು ಯುವತಿಯ ಕೊಲೆಯಾಗಿತ್ತು. ಆದರೆ ಅವಳ ಶವ ಮಾತ್ರ ಎಂದೂ ಸಿಗಲೇ ಇಲ್ಲ. ಅಂದಿನಿಂದ ಆ ಮನೆಗೆ ಬಂದವರು ಯಾರೂ ಹೆಚ್ಚು ದಿನ ಉಳಿಯಲಿಲ್ಲ ಎಂಬುದು ಅವನಿಗೆ ತಿಳಿಯುತ್ತದೆ. ಗಾಬರಿಯಿಂದ ಮನೆಗೆ ಹಿಂತಿರುಗಿ ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯೊಳಗೆ ತನ್ನ ಪ್ರತಿಬಿಂಬದ ಹಿಂದೆ ಆ ಹುಡುಗಿ ನಿಂತಿರುವುದು ಕಾಣಿಸುತ್ತದೆ. ಅವಳು ಕನ್ನಡಿಯ ಹಿಂದಿರುವ ಗೋಡೆಯ ಕಡೆಗೆ ಸನ್ನೆ ಮಾಡಿ ತೋರಿಸುತ್ತಾಳೆ. ಧೈರ್ಯ ಮಾಡಿ ವಿಕ್ರಮ್ ಕೊಡಲಿಯಿಂದ ಆ ಕನ್ನಡಿಯನ್ನು ಒಡೆದು ಅದರ ಹಿಂದಿರುವ ಗೋಡೆಯನ್ನು ಒಗೆಯುತ್ತಾನೆ. ಅಲ್ಲಿ ಒಂದು ಅಸ್ಥಿಪಂಜರ ಸಿಗುತ್ತದೆ. ಅಸ್ಥಿಪಂಜರದ ಕೈಯಲ್ಲಿ ಒಂದು ಹಳೆಯ ಡೈರಿ ಇರುತ್ತದೆ. ಅದನ್ನು ತೆರೆದಾಗ ವಿಕ್ರಮ್ಗೆ ಶಾಕ್ ಆಗುತ್ತದೆ. ಆ ಹುಡುಗಿಯನ್ನು ಕೊಂದಿದ್ದು ಬೇರೆ ಯಾರೂ ಅಲ್ಲ, ಈ ಮನೆಯನ್ನು ಬಾಡಿಗೆಗೆ ಕೊಟ್ಟ ಅದೇ ಮಾಲೀಕ. ಅದೇ ಕ್ಷಣದಲ್ಲಿ ಮಾಲೀಕ ವಿಕ್ರಮ್ ಹಿಂದೆ ಬಂದು ನಿಂತಿರುತ್ತಾನೆ. ಅವನ ಕೈಯಲ್ಲಿ ಹರಿತವಾದ ಚಾಕು ಇರುತ್ತದೆ. ನನ್ನ ರಹಸ್ಯ ನಿನಗೆ ತಿಳಿಯಬಾರದಿತ್ತು ಎಂದು ಹಲ್ಲೆ ಮಾಡಲು ಬರುತ್ತಾನೆ. ಮಾಲೀಕ ವಿಕ್ರಮ್ನನ್ನು ಕೊಲ್ಲಲು ಹೋದಾಗ ಒಡೆದ ಕನ್ನಡಿಯ ಚೂರುಗಳು ತಾವಾಗಿಯೇ ಗಾಳಿಯಲ್ಲಿ ತೇಲಲು ಶುರು ಮಾಡುತ್ತವೆ. ಹುಡುಗಿಯ ಆತ್ಮವು ಮಾಲೀಕನ ಕತ್ತನ್ನು ಹಿಡಿದು ಕನ್ನಡಿಯ ಚೂರುಗಳಿಂದ ಅವನನ್ನು ಇರಿಯುತ್ತದೆ. ವಿಕ್ರಮ್ ಭಯದಿಂದ ಮೂಲೆಗೆ ಸರಿಯುತ್ತಾನೆ. ಮಾಲೀಕ ಸತ್ತ ಮೇಲೆ ಆ ಆತ್ಮ ವಿಕ್ರಮ್ ಕಡೆ ನೋಡಿ ಒಂದು ಸಣ್ಣ ನಗು ಬೀರಿ ಮಾಯವಾಗುತ್ತದೆ. ಪೊಲೀಸರು ಬಂದು ಅಸ್ಥಿಪಂಜರ ಮತ್ತು ಮಾಲೀಕನ ಶವವನ್ನು ಒಯ್ಯುತ್ತಾರೆ. ವಿಕ್ರಮ್ ಮನೆ ಬಿಟ್ಟು ಹೊರಡುವಾಗ ಆ ಒಡೆದ ಕನ್ನಡಿಯ ಒಂದು ಚೂರನ್ನು ನೋಡುತ್ತಾನೆ. ಅದರಲ್ಲಿ ಈಗಲೂ ಆ ಹುಡುಗಿಯ ಪ್ರತಿಬಿಂಬ ಕಾಣುತ್ತಿರುತ್ತದೆ.